ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಏನಪ್ಪ ಇದು, ಏನೋ ಬಾಳೆಲೆ ಮೀನೂಟ ಅಂದ್ಕೊತಾ ಇದ್ದೀರಾ? ಹೌದು, ಇದು ಬಾಳೆಲೆ ಮೀನೂಟನೇ. ಇದು ಮತ್ಸ್ಯ ಮಷಿನಿದಶ ಹೋಟೆಲ್ ಹೆಸರಿದು. ಹೆಸರುಘಟ್ಟ ಹತ್ರ ಇದೆ. ನೋಡಿ, ಮೀನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಅಂತ ಅಂದ್ಬಿಟ್ಟು ತುಂಬ ಡಿಸ್ಪ್ಲೇ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಬ್ರೈನ್ ಶಾರ್ಪ್ ಇರೋದು, ಮೀನು ತಿಂದರೆ ಬ್ರೈನ್ ಶಾರ್ಪ್ ಆಗುತ್ತಂತೆ. ಎಲ್ಲರೂ ತಿನ್ನರಪ್ಪ ಬೇಕಾಗಂದ್ರೆ. ನಂದಂತೂ ಏನು ಶಾರ್ಪ್ ಇಲ್ಲ. ಆಮೇಲೆ ಜಾಯಿಂಟ್ ಪೇನ್ ಇರ್ಬೋದು, ಆಮೇಲೆ ಕಫ ಇರ್ಬೋದು, ಆಮೇಲೆ ಗರ್ಭಿಣಿಯವರಿಗೆಲ್ಲ ತುಂಬ ಒಳ್ಳೇದಂತಂದ್ಬಿಟ್ಟೆಲ್ಲ ಹಾಕಿದ್ದಾರೆ. ನೋಡಿ, ಅಲ್ಲೇ ಒಂದು ಟ್ಯಾಗ್ಲಿಂಗ್ ಕೂಡ ಹಾಕಿದ್ದಾರೆ. ಈಟಿಂಗ್ 150 to 250 ಗ್ರಾಮ್ ಫಿಶ್ ಆ್ಯಂಡ್ ಡ್ರಿಂಕ್ 3 ಲೀಟರ್ಸ್ ಆಫ್ ವಾಟರ್ ಡೈಲಿ. ಗುಡ್ ಹೆಲ್ತ್ ಇರುತ್ತಂತೆ. ಎಲ್ಲರೂ ಫಾಲೋ ಮಾಡಿ. ಎಲ್ಲರೂ ಎಷ್ಟೆಷ್ಟು ಆಗುತ್ತೋ ಅಷ್ಟು ಬೇಗ ಎಲ್ಲರೂ ಡೈಲಿ ತಿನ್ನಿ ಅಂತ ಹೇಳ್ತೀನಿ. ನೋಡಿ ಎಷ್ಟು, ಯಾಕೆಂದರೆ ಮೀನು ತುಂಬ ನ್ಯಾಚುರಲ್ ಆಗಿ, ಅದಕ್ಕೇನೇ ಫೀಡಿಂಗ್ ಇರ್ಬೋದು, ಮತ್ತೊಂದು ಏನೂ ಇರೋಲ್ಲ. ಅದು ಹಂಗೆ ಅದು ಬೆಳೆಯುತ್ತೆ. ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ಕಾಪಾಡುತ್ತೆ ಮೀನು. ಹಂಗೆ ಆಮೇಲೆ ಅದರಲ್ಲಿ ಏನೋ ಸ್ಪೆಷಲ್ ಇತ್ತು ಅಂತ ನೋಡ್ಬೋದು. ಹಂಗೆ ಇಲ್ಲಿ ಫ್ರಾನ್ಸ್ ಸೀಗಡಿ ಫ್ರೈ ಅಂತಾರೆ, ಆಮೇಲೆ ಮರುವಾಯಿ ಸುಕ್ಕ, ಆಮೇಲೆ ಬೋಂಡಾಯಿ ಮಸಾಲ ಫ್ರೈ, ಏಡಿಕಾಯಿ, ಆಮೇಲೆ ಫಿಶ್ ಕಬಾಬು, ಬೋನ್ಲೆಸ್ ಕಬಾಬು, ಆಮೇಲೆ ಬಾಂಗ್ಡ, ಈ ಥರ ವೆರೈಟಿ ಆಫ್ ದ ಫುಡ್ಡು ತುಂಬ ಇತ್ತು ಅಲ್ಲಿ. ಮತ್ತಿ ತವಾ ಫ್ರೈ, ಆಮೇಲೆ ಸಿಲ್ವರ್ ತವಾ ಫ್ರೈ. ಪ್ರೈಸ್ ಕೂಡ ನೋಡ್ಬೋದು ನಾವು ಇದು ಏನೇನಿದೆ ಅಂತ ಅಂದ್ಬಿಟ್ಟು. ಆಂಜಲ್ಲು, ಫೊಮೊಮೆಟೊ, ಬಾಗುಂಡೆ, ಮತ್ತಿ, ಕಾನೆ, ಫ್ರಾನ್ಸು, ಕ್ರ್ಯಾಬು, ಗ್ಲಾಬ್ಸ್ ಎಲ್ಲ ಸಿಲ್ವರು. ಈ ಥರ ಎಲ್ಲ ರೇಟ್ ತುಂಬ ನಾರ್ಮಲಾಗಿ ಫ್ಲೆಕ್ಸಿಬಲ್ ಥರ ಇತ್ತು. ನಾವು 2 ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ನೋಡಿ, ಕೊನೆಗೂ ನಮ್ಮದು ಆರ್ಡ್ರ್ ಮಾಡಿದಂಥ ಮೀಲ್ಸ್ ಬಂದೇ ಬಿಡ್ತು. ತುಂಬ ವೆರೈಟಿಯಾಗಿ, ತುಂಬ ಲೈಕ್ ಎಮ್ಮಿಯಾಗಿ ಚೆನ್ನಾಗಿ ಇತ್ತು ಫುಡ್ ಅದು. ನಾವು ಮತ್ತು ಫ್ರಾನ್ಸ್ ಗೀರೋ ಸಮೇತ ಆರ್ಡ್ರ್ ಮಾಡಿದ್ವಿ. ನೋಡಿ, ಫ್ರಾನ್ಸ್ ಹಂಗೆ ನೋಡ್ತಾ ಇದ್ದರೆ ಹಂಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಹೋಟ್ಲೆಲ್ಲ. ತುಂಬ ಚೆನ್ನಾಗಿ ಸಮೇತನೂ ಇತ್ತು. ನಾವು ಹಂಗೆ ಫ್ರಾನ್ಸ್ ಗೀರೋಷ್ಟು ತುಂಬ ತಿನ್ನಬೇಕು ಅಂತ ಅಂದ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ. ಆ ಥರ ಇತ್ತು ಅದು. ಆಮೇಲೆ ನಾವು ನೆಕ್ಸ್ಟು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆನ ಆರ್ಡ್ರ್ ಮಾಡಿದ್ವಲ್ಲ. ದೋಸೆ ಮೀಲ್ಸು, ಇದು ದೋಸೆ ಇರ್ಬೋದು, ಆಮೇಲೆ ನೀರು ದೋಸೆ, ಆಮೇಲೆ ಅದು ಬಾಯ್ಲ್ಡ್ ರೈಸ್. ಇದನ್ನು ಇಲ್ಲಿ ನಾವು ಯೂಶ್ವಲಿ ಈ ಮಂಗಳೂರು ಕಡೆ ಎಲ್ಲ ಸಿಗುತ್ತೆ, ಮಂಗಳೂರು ಉಡುಪಿ ಕಡೆ. ನಾವು ಅದನ್ನು ಈ ಕಡೆ ಬೆಂಗಳೂರಲ್ಲಿ ತಿನ್ಬೇಕಂತ ಈ ಥರ ಜಾಸ್ತಿ ಕಾಸು ಕೊಟ್ಟು ತಿನ್ನಬೇಕಾಗತ್ತೆ. ದೋಸೆಗೆ ಮತ್ತು ಫಿಶ್ ಕರಿಗೆ ತುಂಬ ವಾವ್ ಅನ್ನೋ ಥರ ಚೆನ್ನಾಗಿ ಕಾಂಬಿನೇಷನ್ ಇತ್ತು. ಆಮೇಲೆ ಫಿಶ್ಶು ಸಮೇತ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು. ಅದ್ರ ಜೊತೆಗೆ ಒಂದು ಕಪ್ಪು ಮಜ್ಜಿಗೆ, ಆಮೇಲೆ ಒಂದು ಕಪ್ಪು ಇದು ಕೊಟ್ಟಿದ್ದರು, ರಸಮ್ಮು. ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ನೋಡ್ಬೋದು. ತುಂಬ ಚೆನ್ನಾಗಿತ್ತು ತಿಂತಾ ಬೇಕಾದರೆ. ಅದು ಟೇಸ್ಟ್ ಕಾಂಬಿನೇಷನ್ನು ನೋಡಿ. ಏನು ನನಗೆ ನಿಂಬೆಹಣ್ಣು ಇಲ್ಲ ಅಂತಂದರೆ ಏನೂ ಆಗಲ್ಲ ರೀ. ನಿಂಬೆಹಣ್ಣಲ್ಲಿ ಏನು ಪವರ್ ಇದೆ ಗೊತ್ತಿಲ್ಲ. ಚಿಕನ್ಗಾಗಲಿ ಫಿಶ್ಗಾಗಲಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಮಜಾನೇ ಬೇರೆ. ಅದು ಆ ಟೇಸ್ಟ್ ಆಫ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಬಾಯ್ಲ್ಡ್ ರೈಸು ತುಂಬ ಹೆಲ್ತಿಗೆ ಬೆನಿಫಿಟ್ ಅದು. ಆಮೇಲೆ ಚಿಕ್ಕ ಬೀನ್ ಕೊಟ್ಟಿದ್ರೋದು ಕಬಾಬ್ ಫ್ರೈ ಮಾಡಿ, ಅದಂತೂ ತುಂಬ ಉಪ್ಪಿನಕಾಯಿ ತಿನ್ನೋ ಥರ ಚೆನ್ನಾಗಿ ಕ್ರಂಚಿಯಾಗಿತ್ತದು. ಕಟ್ಟಿದ್ರೆ ಹಂಗೆ ತಿಂತಾಯಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಇದರಲ್ಲೆಲ್ಲ ಮುಳ್ಳೆಲ್ಲ ಎಷ್ಟು ಕ್ಲೀನಾಗಿ ಬಿಡ್ತಿದ್ದೀವಿ ಅಂತ ನೀವೇ ನೋಡ್ಬೋದು. ನೋಡಿ, ಒಂದು ಕಡೆ ಎಲ್ಲ ಖಾಲಿಯಾಗಿದೆ, ಇನ್ನೊಂದು ಕಡೆ ಖಾಲಿಯಾಗೋದು ಬಾಕಿ ಇದೆ. ಫೈನಲಾಗಿ ಇದು ನಮ್ಮದು ತಿಂದಿರೋ ಟಚ್ ಈ ಥರ ಬಂತು. ಇದು ಹೋಟ್ಲಿಗೆ ಬಂದ್ಬಿಟ್ಟು ಇಲ್ಲೇ ನಮ್ಮದು ಹೆಸರುಘಟ್ಟ ಮೇನ್ ರೋಡಲ್ಲಿ MRP ಪಕ್ಕದಲ್ಲೇ ಇದೆ. ಬೇಕಂದ್ರೆ ಸಪ್ಲೈ ಮಾಡಿಕೊಡ್ತಾರೆ, ಬಟ್ ಅಲ್ಲಿ ಮಾಡಲ್ಲ ರೀ, ಹಂಗೆ ಅಂದ್ಕೊಬೇಡಿ. ಆಮೇಲೆ ಹೊರಗಡೆ ಏನೇನಿದೆ ಅಂತ ಸ್ಪೆಷಲ್ ಎಲ್ಲ ನೋಡ್ಬೋದು. ಒಳಗಡೆ ಇನ್ನೋದು ಫಿಶಲ್ಲೇ ತುಂಬ ವೆರೈಟಿ ಆಫ್ ಮತ್ಸ್ಯದರ್ಶಿನಿ ಹೋಟೆಲಲ್ಲಿದೆ. ಸೀಗಡಿ ಫ್ರೈ, ಮರುವಾಯಿ ಸುಕ್ಕ, ಬೋಂಡ ಸುಕ್ಕ, ಏಡಿಕಾಯಿ. ನಾವು ಟೇಸ್ಟ್ ಮಾಡಿದ್ದು ಮಾತ್ರ 2 ಮೀಲ್ಸ್ ಟೇಸ್ಟ್ ಮಾಡಿದ್ವಿ, ಮತ್ತು ಫ್ರಾನ್ಸ್ ಗೀರೋ ಟೇಸ್ಟ್ ಮಾಡಿದ್ವಿ. ನಿಮಗೂ ಯಾರಿಗಾದರೂ ಟೇಸ್ಟ್ ಮಾಡಬೇಕು ಅನ್ನೋಂಗಿದೆ ವೆರೈಟಿ ಆಫ್ ಫಿಶಲ್ಲಿ ಮತ್ತು ಏಡಿಕಾಯಲ್ಲಿ ಮತ್ತು ಫ್ರಾನ್ಸಲ್ಲಿ ಹೋಗಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು KFDCಯಿಂದ ಆಗಿರೋಂಥದ್ದು. ಇದು ಇಲ್ಲಿ ಕರ್ನಾಟಕ ಗೌರ್ಮೆಂಟಿಂದನೇ ಫಿಶ್ ಏನಿದೆಯಲ್ಲ ಕಾರ್ಪೊರೇಟ್ ಇದರಲ್ಲಿ ಅದೇ ಆಗಿದೆ. ನೋಡಿ, ಫಿಶ್ ಎಲ್ಲ ತಿಂದರೆ ಏನೆಲ್ಲ ಉಪಯೋಗ ಇರುತ್ತೆ ಅನ್ನೋದು ನೋಡ್ಕೊಂಡಿರ್ತೀರ. ಹಂಗೆ ನಾವೆಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಒಂದು ಸ್ಟೈಲಾಗಿ ಒಂದು ಬೀಟ ಹಾಕ್ಕೊಂಡು ಹಂಗೆ ಮನೆ ಕಡೆ ಹೊರಟ್ವಿ. ರೋಡೆಲ್ಲ ತುಂಬ ಖಾಲಿ ಇತ್ತು ಹೊರಡ್ಬೇಕಾದ್ರೆ. ಹಂಗೆ ಜಾಲಿ ಅನ್ನೋ ಥರ ಖಾಲಿ ಏನಾದ್ರು ರೋಡೆಲ್ಲ ಖಾಲಿ ಅನ್ನೋ ಥರ ಹೋದ್ವಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ವಿಡಿಯೋ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮೀನು ನೀರಲ್ಲಿರುವುದೆಂದು ಅಸಹ್ಯಪಡಬೇಡ. ಮೀನು ಆರೋಗ್ಯಕ್ಕೆ ಒಳ್ಳೆಯದು. ಶುಭರಾತ್ರಿ.